ನಮಸ್ತೆ, ವೆಲ್ಕಮ್ ಬ್ಯಾಕ್. ಭಾಳ ದಿನ ಆದಮೇಲೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಇದು ಹೊಸ ಚಾನಲ್ಲು, ಗ್ಯಾಪ್ ಕೊಡಬಾರ್ದು, ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಪ್ರಾಬ್ಲಮ್ಸ್ ಅನ್ನೋದು ಎಳಿ ಕಿಳಿ ಬರೋಂಗಿಲ್ಲ. ಏನಾದರೂ ತೊಂದರೆ ಆದರೆ ಅಲ್ಲಿ ವಿಡಿಯೋ ಮಾಡೋಕೆ ಮನಸ್ಸು ಬರೋಂಗಿಲ್ಲ. ಯೂಟ್ಯೂಬಿಂದ ಪ್ರಾಬ್ಲಮ್ ಇರಲಿಲ್ಲ, ಏನೋ ಫ್ಯಾಮಿಲಿ ಪ್ರಾಬ್ಲಮ್, ಹಾಗಾಗಿ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ ಕಂಟಿನ್ಯೂಸ್ ಆಗಿ. ಆದ್ರೂ ಕೂಡ ತುಂಬ ಜನ ನನ್ನ ಹಳೆ ವೀಡಿಯೋಸ್ಗಳನ್ನ ಇಷ್ಟಪಟ್ಟು 600 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ನಂಗೆ ನಂಬೋಕ್ಕಾಗ್ತಿಲ್ಲ, ನಾನು ವೀಡಿಯೋಸೇ ಜಾಸ್ತಿ ಹಾಕಿರಲಿಲ್ಲ. ಆದರೂ ಕೂಡ ವಾಚ್ ಅವರು ಕೂಡ ಒಳ್ಳೆ ರೀತಿಯಲ್ಲೇ ಕಂಪ್ಲೀಟ್ ಆಗೋಕ್ಕೆ ಹತ್ತಿರ ಇದೆ. ಮತ್ತು ಸಬ್ಸ್ಕ್ರೈಬರ್ಸು ಕೂಡ 600 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಾನು ಯಾವುದೇ ವೀಡಿಯೋಸ್ ಹಾಕದೇ ಇದ್ದರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹಳೆ ವೀಡಿಯೋಸ್ಗಳಿಗೆ ಎಲ್ಲನೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇಲ್ಲಿ ತನಕ. ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಮತ್ತು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಹೆಂಗೆ ಹೋಗುತ್ತೆ ಅಂತ ಹೇಳಿ. ಈ ವಿಡಿಯೋದಾಗ ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ನಮ್ಮ ಮನೆಯೊಳಗೆ ರಸಗುಲ್ಲನ ಟ್ರೈ ಮಾಡಿದ್ದೀನಿ. ಯಾವ ಥರ ಮಾಡಿದ್ದೀನಿ, ಯಾವ ಥರ ಬಂದಿತ್ತು ಅಂತ ಈ ವಿಡಿಯೋದಾಗ ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಹಂಗೆ ಮರಿದ್ದೀನಿ, ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದೀರಲ್ಲ ಹಿಂದೆ, ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಫ್ರೆಂಡ್ಸ್, ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ ಈಗ ಫ್ಲಿಪ್ಕಾರ್ಟಿಂದ. ಸೊ ಅದು ಯಾವ ಪ್ರಾಡಕ್ಟು, ಏನು ಎಂತ ಅಂತ ತುಂಬ ಜನರಿಗೆ ಹೇರ್ ಫಾಲ್ ಆಗ್ತಾಯಿದ್ರೆ ಯಾವ ಹೇರ್ ಆಯಿಲ್ನ ಯೂಸ್ ಮಾಡಬೇಕು, ಯಾವ ಶ್ಯಾಂಪೂನ ಯೂಸ್ ಮಾಡಬೇಕು ಅಂತ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದನ್ನು ಹೇಳ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಖಂಡಿತ ನನ್ನ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ತುಂಬ ಒಳ್ಳೆ ಒಂದು ಪ್ರಾಡಕ್ಟ್ನ ನಿಮಗೂ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ. ಇದು ನನಗೆ ಒಳ್ಳೆಯದಕ್ಕೆ ಅನಿಸಿದ್ದಕ್ಕೆ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನೋಡಿ. ಈ ವಿಡಿಯೋದಲ್ಲಿ ಒಂದು ರೆಸಿಪಿನ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇಲ್ಲಿ ನೋಡತ್ತೀರ ರಸಗುಲ್ಲನ ಟ್ರೈ ಮಾಡೀನಿ. ಫಸ್ಟ್ ಟೈಮ್ ಟ್ರೈ ಮಾಡೀನಿ, ಮಸ್ತಾಗಿ ಬಂದಿತ್ತು. ನಿಜವಾಗ್ಲೂ ನಾವು ಬೇಕ್ರಿಯಲ್ಲೆಲ್ಲ ಯಾವ ಥರ ತಗೋತೀವಿ ಆ ಥರನೇ ಬಂದಿತ್ತು. ಇಲ್ಲಿ ನೋಡ್ತಾ ಇದ್ದೀರಾ, ನಂದಿನಿ ಹಾಲನ್ನ ಯೂಸ್ ಮಾಡ್ತೀವಿ ನಾವು. ಅದನ್ನ ಒಂದು ಪ್ಯಾಕೆಟ್ನ ತೊಗೊಳ್ಳಿ, ಅದಕ್ಕೆ ನೀರನ್ನ ಸೇರ್ಸೋಕೆ ಹೋಗ್ಬಿಡಿ. ಯಾಕೆ ಪ್ಯಾಕೆಟ್ ಹಾಲಲ್ಲಿ ನೀರು ಮಿಕ್ಸ್ ಆಗಿರುತ್ತೆ, ಯಾವುದು ಪ್ಯೂರ್ ಹಾಲಂತೂ ಬರೋಂಗಿಲ್ಲ. ಇಲ್ಲಿ ನೋಡ್ತಾ ಇದ್ರೆ ಕಟ್ ಮಾಡಿ ನಾನು ಕಾಯಿಸೋಕ್ಕೆ ಇಡ್ತಾ ಇದ್ದೀನಿ. ಬಟ್ ನನಗೆ ಈ ಹಾಲನ್ನ ಬಿಟ್ಟು ನಾನು ಮುಂಚೆನೇ ಒಂದು ಹಾಲನ್ನ ಕಾಯಿಸಿಟ್ಟಿದ್ದೆ, ಅದು ಒಡೆದು ಹೋಗ್ಬಿಟ್ಟಿತ್ತು ತಾನಾಗಿ. ಅದರಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೀವು ಈ ಥರನೇ ಹೊಸ ಪ್ಯಾಕೆಟ್ನ ತೊಗೊಂಬಂದು ಟ್ರೈ ಮಾಡ್ಬೋದು. ಇಲ್ಲಾಂದರೆ ಹಾಲು ಅಚಾನಕ್ಕಾಗಿ ಒಡೆದು ಹೋಗಿದ್ರೆ ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಇಲ್ಲಿ ನೋಡತ್ತೀರ ಲೈಟಾಗಿ ಅದು ಪನ್ನೀರೆಲ್ಲ ಬಿಟ್ಕೊಂಡಿದೆ, ಕಂಪ್ಲೀಟಾಗಿ ಒಡೆದು ಹೋಗ್ಬಿಟ್ಟಿತ್ತು ಹಾಲು. ಅರ್ಧ ಲೀಟ್ರಿಗೆ ಒಂದು ಚೂರು ಕಡಿಮೆ ಇತ್ತು ಅಷ್ಟೇ. ಬಟ್ ಇಲ್ಲಿ ನೋಡ್ತಾ ಇದ್ದೀರಾ, ಅದನ್ನ ಚೂರು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಏನು ಪನ್ನೀರ್ ಆಗಿದೆಯಲ್ಲ, ಈಗ ಒಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ಇದನ್ನ ನೀಟಾಗಿ ತೊಳ್ಕೊಳ್ಳಿ. ಕಾಟನ್ ಬಟ್ಟೆ ಅಥವಾ ಯಾವುದೇ ಒಂದು ಬಟ್ಟೆ ಇದ್ರೂ ಕೂಡ ತೆಳ್ಳಗಿರಬೇಕು. ಆ ಥರ ಬಟ್ಟೆನ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಸ್ಟ್ರೈನರ್ನ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ಟ್ರೈನರ್ ದೊಡ್ಡದಾಗಿಲ್ಲ, ಚಿಕ್ಕದಿದೆ. ಅಂದರೆ ಚಾ ಸೋಸೋಕ್ಕೆ ಯೂಸ್ ಮಾಡ್ತೀವಲ್ಲ, ಅದೇ ದೊಡ್ಡದಾಗೈತಿ. ಅದ್ರೊಳಗನ್ನು ಹಾಕೊಂಡು ಹಾಕ್ತೀನಿ. ಇಲ್ಲಿ ನೋಡ್ತಾ ಇರೋ ಅದ್ರ ಮೇಲೆ ಬಟ್ಟೆ ಹಾಕಿ ಈಗ ಏನು ಹಾಲು ಒಡೆದೋಗಿತ್ತಲ್ಲ ಅದನ್ನು ಇದಕ್ಕೆ ಸೋಸ್ಕೊತೀನಿ. ಪನ್ನೀರ್ ಮಾತ್ರನ ಇಟ್ಕೊತೀನಿ. ನೀರೆಲ್ಲ ಒಂದು ಸ್ವಲ್ಪ ಹಾಲು ಗಟ್ಟಿಯಾಗಿದ್ದರೆ ನೀರು ಒಂಥರ ಮಿಕ್ಸ್ ಆಗಿ ಬರುತ್ತೆ. ಇಷ್ಟು ನೀರಾಗಿ ಬರಲ್ಲ, ಮಜ್ಜಿಗೆ ಥರ ಇರುತ್ತೆ. ಬಟ್ ನೀರು ತುಂಬ ಹಾಲಾಗಿತ್ತು ಅಂದರೆ ಜಾಸ್ತಿ ಪನ್ನೀರ್ ಬರೋಂಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನೀಟಾಗಿ ಸೋಸ್ಕೊಂಡಿದ್ದೀನಿ. ಇದಕ್ಕೊಂದು ಚೂರು ತಣ್ಣೀರನ್ನ ಹಾಕ್ಕೊಂಡು ತೊಳ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ಹುಳಿ ಅಂತ ಇರುತ್ತಲ್ಲ, ಹಾಲೆಲ್ಲ ಒಡೆದೋಗಿದ್ರೆ ಅದೊಂದು ಚೂರು ಹೋಗಲಿ ಅಂತ ಹೇಳಿ ಸ್ವಲ್ಪ 1-2 ಸಲ ನೀರು ಹಾಕಿ ಅದನ್ನು ತೊಳ್ಕೊತೀನಿ. ಅದರಲ್ಲೇ ಮಿಕ್ಸ್ ಮಾಡಿದ್ರೆ ಹೋಗಿಬಿಡುತ್ತೆ. ಅದಾದಮೇಲೆ ಇದನ್ನು ಕಟ್ಟಿಡಬೇಕು ನೀಟಾಗಿ. ಅದು ನೀರೆಲ್ಲ ಬಿಟ್ಕೊಂಡು ಒಂದು ಚೂರು ಒಣಗ್ದಂಗೆ ಆಗಿರಬೇಕು. ಇಲ್ಲಿ ನೋಡತ್ತೀರ, ಇದನ್ನ ನಾನೀಗ ನೀಟಾಗಿ ನೀರೆಲ್ಲ ಹೋಗಬೇಕು ಆ ಥರ ಒಂಚೂರು ಪ್ರೆಸ್ ಮಾಡತ್ತೀನಿ ಅಷ್ಟೇ. ಅದಾದಮೇಲೆ ಒಂದು ಗಂಟು ಕಟ್ಟಿ ಇದನ್ನು ಒಂದು 10ರಿಂದ 15 ನಿಮಿಷ ಹಂಗೆ ಇಡ್ತೀನಿ. ನೀವು ಒಂದು ಅರ್ಧ ಗಂಟೆ ಇಟ್ಟರು ಒಳ್ಳೇದ, ನೀರೆಲ್ಲ ಕಂಪ್ಲೀಟಾಗಿ ಹೋಗ್ತೈತಿ. ಇಲ್ಲಿ ನೋಡತ್ತೀರ, ಪಾಕ ರೆಡಿ ಮಾಡ್ಕೊಳತ್ತೀನಿ. ನಾನು ಚೂರು ಪನ್ನೀರ್ ಆಗಿರೋದ್ರಿಂದ ಜಾಸ್ತಿ ರಸಗುಲ್ಲ ಏನು ಆಗಿರಲಿಲ್ಲ. ಅದು ಒಂದು 10-12 ಆಗಿತ್ತು ಅಷ್ಟೇ. ಅದಕ್ಕೋಸ್ಕರ ಅಂತೇಳಿ ಒಂದು ಅರ್ಧ ಕಪ್ಗಿಂತ ಜಾಸ್ತಿ ಅಷ್ಟೇ ನೀರು ಸಕ್ಕರೆನ ಹಾಕ್ಕೊಂಡು ಪಾಕ ರೆಡಿ ಮಾಡ್ಕೊಳತ್ತೀನಿ. ಪಾಕನ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಒಂದು ಮೀಡಿಯಮ್ ಆಗಿರಬೇಕು. ಒಂದು ಚೂರು ಗಟ್ಟಿನೇ ಇದ್ದರೆ ರಸಗುಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರ್ತೈತಿ. ಇಲ್ಲಿ ನೋಡತ್ತೀರ, ಪನ್ನೀರೆಲ್ಲ ನೀರೆಲ್ಲ ಬಿಟ್ಕೊಂಡು ಈಗ ತಕ್ಕೊಂಡು ಅದನ್ನ ಚೂರು ನೀವು ಚಪಾತಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀವಲ್ಲ, ಮೆತ್ತೀವಲ್ಲ, ಆ ಥರ ನೀವು ಒಂದು ಚೂರು ಅದಕ್ಕೆ ಇದನ್ನ ಸಾಫ್ಟ್ ಮಾಡ್ಕೋಬೇಕು. ಯಾಕಂದರೆ ಪನ್ನೀರ್ ಬಿಡಿ ಆಗಿರ್ತೈತಿ. ಇಲ್ಲಿ ನೋಡತ್ತೀರ, ಒಂದು ಚೂರು ನೀವು ಸಾಫ್ಟಾಗಿ, ಅಂದರೆ ಉಂಡೆಗಳು ಮಾಡಿದ್ರೆ ಕ್ರ್ಯಾಕ್ಸ್ ಇರಬಾರ್ದು, ಜಾಸ್ತಿ ಸ್ಮೂತಾಗಿ ಬಂದಿರಬೇಕು. ಆ ಥರ ಇಲ್ಲಿ ನೋಡತ್ತೀರ ಮಾಡಿಟ್ಕೊಂಡಿದ್ದೆ ನೋಡಿ.
ಅದಾದಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಉಂಡೆಗಳನ್ನ ರೆಡಿ ಮಾಡಿಟ್ಕೋಬೇಕು. ಇಲ್ಲಿ ನೋಡತ್ತೀರ ಪಾಕ ಕೂಡ ರೆಡಿಯಾಗಿ ಕುದ್ದಾಗಿದೆ. ಇಲ್ಲಿ ನೋಡತ್ತೀರ ನಾನು ಜಾಸ್ತಿ ನೀರು ಪಾಕ ಮಾಡ್ಕೊಂಡಿಲ್ಲ, ಮೀಡಿಯಮಾಗಿ ಸ್ವಲ್ಪ ಮಂದಗಿರಬೇಕು ಆ ಥರ ಪಾಕನ ಮಾಡ್ಕೊಂಡಿದ್ದೀನಿ. ಈಗ ಕಂಪ್ಲೀಟ್ ಎಲ್ಲ ರಸಗುಲ್ಲನ ಅದ್ರೊಳಗೆ ಹಾಕ್ಕೊಂಡು ಒಂದು 10 ನಿಮಿಷ ಕುದಿಸ್ಕೊತೀನಿ. ಜೋರಾಗಿನ ಒಂದು 10 ನಿಮಿಷ ಇದನ್ನ ಕುದಿಯಕ್ಕೆ ಬಿಡ್ತೀನಿ. ಅದಾದಮೇಲೆ ಅವು ಎಷ್ಟು ದೊಡ್ಡ ಸೈಜ್ ಆಗಿರುತ್ತೆ ಇಲ್ಲಿ ನೋಡತ್ತೀರ, ದೊಡ್ಡ ಸೈಜ್ ಆಗಿರುತ್ತೆ. ಇಲ್ಲಿ ನೋಡತ್ತೀರ ನೀವು ಎಷ್ಟು ಚಿಕ್ಕ ರಸಗುಲ್ಲ ಮಾಡಿದ್ರೂ ಕೂಡ ಅದು ದೊಡ್ಡದಾಗನ ಬರ್ತೈತಿ. ಅದಾದಮೇಲೆ ಇಲ್ಲಿ ಕಂಪ್ಲೀಟಾಗಿ ಪಾಕ ಎಲ್ಲ ಬಿಸಿ ಹೋಗಿದ್ಮೇಲೆ ಆರಾದಮೇಲೆ ಈ ಥರ ರೆಡಿಯಾಗಿರುತ್ತೆ. ನಿಜವಾಗ್ಲೂ ನಂಗೆ ನಂಬೋಕ್ಕಾಗಲಿಲ್ಲ, ಮಸ್ತಾಗಿ ಬಂದಿತ್ತು. ಇಷ್ಟು ಸುಲಭನ ರಸಗುಲ್ಲ ಮಾಡೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದಾದ್ಮೇಲೆ ಒಂದು ಚಿಕ್ಕ ಬಟ್ಲನ್ನ ತೊಗೊಂಡಿದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಗಲಿ ಅಂತ ಹೇಳಿ ಒಂದು 10-12 ರಸಗುಲ್ಲ ಆಗುವಷ್ಟು ಅಷ್ಟೇ ಮಾಡ್ಕೊಂಡಿದ್ದೆ. ಅದಾದಮೇಲೆ ನೀವು ಇದಕ್ಕೆ ಯಾವುದಾದ್ರು ಡ್ರೈ ಫ್ರೂಟ್ಸನ್ನ ಮಿಕ್ಸ್ ಮಾಡ್ಕೊಬೋದು. ನನಗೆ ಬಾದಾಮಿ ಇತ್ತು ಮನೇಲಿ, ಬಾದಾಮಿ ಗೋಡಂಬಿ ಇತ್ತು, ಅದನ್ನ ಚೂರು ಮಿಕ್ಸ್ ಮಾಡ್ಕೊಂಡು ಇದ್ರ ಮೇಲೆ ಹಾಕ್ಕೊಂಡು ಈಗ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಬಂದಿತ್ತು ಅಂತಂದರೆ. ಇಲ್ಲಿ ನೋಡ್ತಾ ಇರ್ಬೋದು ಪಾಕ ಎಲ್ಲ ಹಿಡ್ಕೊಂಡಿತ್ತು, ಒಳಗೂ ಅಷ್ಟು ನೀಟಾಗಿ ಹಿಡ್ಕೊಂಡಿತ್ತು ಪಾಕ ಎಲ್ಲ. ನಿಜವಾಗ್ಲೂ ಮಸ್ತಾಗನ ಬಂದಿದ್ವು. ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಪರ್ಫೆಕ್ಟಾಗಿ ರಸಗುಲ್ಲ ರೆಡಿಯಾಗಿತ್ತು. ಸೊ ಈ ಥರ ರಸಗುಲ್ಲನ ನಾನು ಟ್ರೈ ಮಾಡಿದೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ? ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ತುಂಬ ಇಷ್ಟ ಆದರೆ ಶೇರ್ ಮಾಡಿ, ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.